ಬಾಡೋಗಿರೋ ಹೂವು ಮತ್ತೆ ಮೊಗ್ಗಾಗಿ ಅರಳುತ್ತಾ? ಸುಟ್ಟು ಕರಕಲಾಗಿರೋ ಮರ ಮತ್ತೆ ಚಿಗುರುತ್ತಾ? ನಿನಗೆ ಮಕ್ಕಳಾಗಲ್ಲ ಅಂತ ಗೊತ್ತಿದ್ರು ಈ ಥರ ವ್ರತ ಎಲ್ಲ ಮಾಡ್ತೀಯಲ್ವಾ? ಇದನ್ನ ದಡ್ತನ ತಾನೆ? ಅಭಿ, ಏನಾದರೂ ಬೇಕಿತ್ತಾ? ಏನೂ ಇಲ್ಲ ಅದಕ್ಕೆ. ಇವತ್ತು ಬ್ರೇಕ್ಫಾಸ್ಟ್ ಮಾಡೋಕ್ಕೆ ಬೇರೆ ನೀವು ಬರಲಿಲ್ವಾ? ಯಾವಾಗಲೂ ನೀವೇ ಬಡಿಸ್ತಾ ಇದ್ರಿ. ನನಗೂ ಬ್ರೇಕ್ಫಾಸ್ಟ್ ಮಾಡೋಕ್ಕೆ ಮನ್ಸು ಬರಲಿಲ್ಲ, ಅದಕ್ಕೆ ನಾನು ನಿಮ್ಮನ್ನ ಹುಡ್ಕೊಂಬಂದೆ. ಈ ತಾಯಿ ಕಾಣ್ದಿದ್ದಾಗ ಮಗು ಒದ್ದಾಡುತ್ತಲ್ಲ, ಅಂಥ ಒದ್ದಾಟ ನನಗೆ. ಅಭಿ, ಏನು ಹೇಳ್ತಿದ್ಯಾ? ನಿಜಾನೇ ಹೇಳ್ತಿದ್ದೀನಿ. ಅದಕ್ಕೆ ಅಂದರೆ ತಾಯಿ ಸಮಾನ ಅಂತಾರೆ. ಅಯ್ಯೋ, ಸಮಾನ ಏನು, ನೀವು ನನಗೆ ತಾಯಿನೇ. ತಾಯಿ ಹಸ್ಕೊಂಡಿದ್ರೆ ಮಕ್ಕಳು ಹೊಟ್ಟೆ ತುಂಬ ತಿನ್ನಕ್ಕಾಗತ್ತಾ? ಅದಕ್ಕೆ ಹಾಲು ತಗೊಂಡು ಬಂದೆ, ಕುಡೀರಿ. ಅಭಿ, ನಿನ್ನ ನಾನು ಏನಂದೆ ಇನ್ನೊಂದ್ಸರಿ ಹೇಳು. ಒಂದ್ಸಲಿ ಯಾಕೆ, 100 ಸಲ ಹೇಳ್ತೀನಿ. ತಾಯಿನ ತಾಯಿ ಅಂತ ಕರೆಯೋದಕ್ಕೆ ಮುಜುಗರ ಯಾಕೆ? ನೋಡಿ ಅದಕ್ಕೆ, ನೀವು ಈ ಥರ ಬೇಜಾರಾಗಿದ್ರೆ ಮನೇಲಿ ಯಾರೂ ಖುಷಿಯಾಗಿರಲ್ಲ. ನಿಮ್ಗೆ ಯಾರಾದರೂ ಏನಾದರೂ ಅಂದ್ರೆ ಹೇಳಿ, ನಾನು ವಿಚಾರಿಸ್ಕೋತೀನಿ. ನನಗೆ ಯಾರೂ ಏನೂ ಅಂದಿಲ್ಲ, ಯಾರಿಂದನೂ ಬೇಜಾರೂ ಆಗಿಲ್ಲ. ನಾನೇ ಏನೇನೋ ಯೋಚನೆ ಮಾಡಿಕೊಂಡು ಮನ್ಸು ಹಾಳು ಮಾಡ್ಕೊಂಡಿದ್ದೆ ಅಷ್ಟೆ. ಈಗ ನಿನ್ನ ಹತ್ರ ಮಾತಾಡಿದ್ನಲ್ಲ, ಎಲ್ಲ ಸರಿ ಹೋಯ್ತು. ಹಾಗಾದರೆ ಒಳ್ಳೇದಾಯ್ತು, ತಗೊಳ್ಳಿ ಹಾಲು ಕುಡೀರಿ. ಅದು ಸರಿ, ಜಾಗದ ವಿಷಯ ಏನಾಯಿತು? ಎಲ್ಲ ಸರಿ ಹೋಯ್ತು. ಅದಕ್ಕೆ ನೀವು ಆರಾಮಾಗಿರಿ. ಏಕೆ ಬ್ರೋ ಇದ್ರ ಬಗ್ಗೆ ಟೆನ್ಷನ್ ಮಾಡಿಕೊಂಡು ನಿಮಗೆ ಬೇಜಾರಾಗೋ ಥರ ಮಾತಾಡೋದನ್ನ? ಅವನ ಕಡೆಯಿಂದ ತಪ್ಪಾಗಿದ್ರೆ ಹೇಳಿ, ಅವನ ಹತ್ರ ಬೇಜಾನ್ ಸಲ ಜಗಳ ಆಡಿದ್ದೀನಿ. ಈ ಸಲ WWF ಆಡ್ತೀನಿ. ನೀವೇನು ಚಿಕ್ಕ ಮಕ್ಕಳ ಹೊಡೆದಾಡೋದಕ್ಕೆ? ನನಗೆ ಯಾರಿಂದ ಏನೂ ಬೇಜಾರಾಗಿಲ್ಲ, ನಾನು ನಗ್ನಗ್ತಾನೆ ಇರ್ತೀನಿ. ಅಬ್ಬ, ನನಗೆ ಈಗ ಸಮಾಧಾನ ಆಯಿತು. ಹಾಗಾದರೆ ನಾನು ಆಫೀಸ್ಗೆ ಹೋಗಿ ಬರಲಾ? ಆರಾಮಾಗಿ ಹೋಗ್ಬಾ. ಹಾಗಿದ್ರೆ ಹಾಲು ಕುಡೀರಿ. ಅದು ಬೆಳಗ್ಗೆನೆ ಕುಡೀರಿ, ಅದಕ್ಕೆ ಒಳ್ಳೆ ಎನರ್ಜಿ ಬರುತ್ತೆ. ಸಾಕು ಅಭಿ, ಕುಡೀರಿ ಅದಕ್ಕೆ. ಸಾಕು. ಥ್ಯಾಂಕ್ಸ್ ಅಭಿ. ಥ್ಯಾಂಕ್ಸ್ ಯಾಕೆ? ನೀನು ನನಗೋಸ್ಕರ ಪೂರ್ಣಿ ಹತ್ರ ಮಾತಾಡ್ದಲ್ಲ. ನಿನಗೋಸ್ಕರ ಮಾತಾಡಿದ್ದು ಅಂತ ಯಾರು ಹೇಳಿದ್ದು? ನಾನು ಇಷ್ಟೋ ತನಕ ಅದಕ್ಕೆ ಹತ್ರ ಏನು ಮಾತಾಡಿದ್ನೋ ಅಷ್ಟು ನನ್ನ ಮನಸ್ಸಿಂದಾನೇ ಮಾತಾಡಿದ್ದು. ಅದಕ್ಕೆ ಈ ಮನೆಗೆ ಬಂದಾಗಿಂದನೂ ನನ್ನನ್ನು ತಾಯಿ ಥರನೇ ಕೇರ್ ಮಾಡಿದ್ದಾರೆ ಬ್ರೋ. ನೀನು ಅಷ್ಟೇ, ಅದಕ್ಕೆಗೆ ಬೇಜಾರಾಗೋ ಥರ ನಡ್ಕೋಬಾರ್ದು. ಅಕಸ್ಮಾತ್ ನಡ್ಕೊಂಡ್ರೆ ನಾನು ಮಾತ್ರ ಸುಮ್ಮನಿರಲ್ಲ. ಅರ್ಥ ಆಯ್ತಾ? ಸರಿ, ನಂಗೆ ಟೈಮ್ ಆಗ್ತಿದೆ, ನಾನು ಹೊರಡ್ತೀನಿ. ದಸರಾ ಬಂತು, ಕೆಫೇಲಿ ತುಂಬ ಕೆಲಸಗಳಿರುತ್ತೆ. ನಾನು ಮಹೇಶ್ಗೆ ಎಲ್ಲ ಕೆಲಸ ನೋಡ್ಕೊಳ್ಳೋದಕ್ಕೆ ಹೇಳಿ ಬರ್ತೀನಿ. ಸ್ಟಾಫಿಗೆ ಬೇರೆ ಗೈಡ್ ಮಾಡೋದಿದೆ. ನಾನೆಲ್ಲ ಕೆಲಸ ಮುಗಿಸಿ ಬೇಗ ಬಂದುಬಿಡ್ತೀನಿ. ನೀವು ಟ್ಯಾಬ್ಲೆಟ್ ತೊಗೊಳೋದು ಮರಿಬೇಡಿ. ಹಾಂ, ತುಳಸಿಯವರೇ, ನೀವು 1000 ಸರಿ ಈ ರಿಪೋರ್ಟ್ಸ್ ನೋಡಿದ್ರೂ ಅದರಲ್ಲಿರೋದೇನು ಬದಲಾಗಲ್ಲ. ನೀವು ಇದನ್ನು ಈಗ ಹೊರಗಡೆ ತೆಗಿತಾ ಇರಬೇಡಿ. ಮನೇಲಿ ಯಾರಾದರೂ ನೋಡಿದ್ರೆ ಕಷ್ಟ ಆಗುತ್ತಲ್ವಾ? ನೀವು ಈ ರೀತಿ ಬೇಜಾರಲ್ಲಿ ಕೂತಿದ್ರೆ ಇಡೀ ಮನೆ ಮಂಕಾಗಿದೆಯೇನೋ ಅನಿಸುತ್ತೆ. ಹಗಲು ಹೊತ್ತಲ್ಲೂ ಒಂದು ರೀತಿ ಕತ್ಲೆ ಇದೆಯೇನೋ ಅನಿಸುತ್ತೆ. ನೀವು ಹೀಗಿರಬಾರ್ದು ತುಳಸಿಯವರೇ. ಏನೇ ಸಮಸ್ಯೆ ಬಂದರೂ ನಗ್ನಗ್ತಾ ಎದುರಿಸೋರು ನೀವು. ಈ ಮನೆಗೆ ನಿಮ್ಮ ನಗುನೇ ಶಕ್ತಿ. ನೋಡಿ,
ಪೂರ್ಣಿನೂ ಮಂಕಾಗಿದ್ದಾಳೆ. ನೀವು ಹೀಗೆ ಕೂತ್ಬಿಟ್ರೆ ಅವಳು ಇನ್ನಷ್ಟು ಕುಗ್ಗು ಹೋಗ್ಬಿಡ್ತಾಳೆ. ಹೋಗಿ ಅವಳಿಗೆ ಸಮಾಧಾನ ಮಾಡಿ. ಅದಕ್ಕೂ ಮೊದಲು ನೀವು ಧೈರ್ಯ ತಗೊಳ್ಳಿ. ನಾನು ಹೊರಡುವಾಗ ನೀವು ನನ್ನನ್ನು ನಗ್ನಗ್ತಾ ಕಳಿಸ್ಕೊಡ್ಬೇಕು ತಾನೆ? ಇಲ್ಲ, ನಾನೇನೋ ಯೋಚನೆ ಮಾಡ್ತಾ ಹೀಗೆ ಕೂತ್ಬಿಟ್ಟೆ. ನೀವು ನನ್ನ ಚಿಂತೆ ಬಿಡಿ, ಆರಾಮಾಗಿ ಹೋಗಿ ಬನ್ನಿ. ಅಬ್ಬಾ, ಈ ನಗು ನೋಡಿದ ಮೇಲೆ ನನಗೆ ಸಮಾಧಾನ ಆಗೋದು. ಈಗ ನಾನು ಸಂತೋಷವಾಗಿ ಕೆಫೆಗೆ ಹೋಗಿ ಬರ್ಬೋದು. ಫೈಲ್ ಕೊಡಿ, ನಾನು ಎತ್ತಿಡ್ತೀನಿ. ತುಳಸಿ ಯಾವ ವಿಷಯದ ಬಗ್ಗೆ ಯೋಚನೆ ಮಾಡ್ತಿದ್ದಾಳೆ? ಯಾಕಿಷ್ಟು ಮಂಕಾಗಿದ್ದಾಳೆ? ಇಲ್ಲ, ಇವರೇನೋ ಮುಚ್ಚಿಡ್ತಿದ್ದಾರೆ. ಮನೆಯವರಿಂದೆಲ್ಲ ಮುಚ್ಚಿಡೋವಂಥದ್ದು ಏನಿರ್ಬೋದು? ಈ ಗುಳಿಗೆಗಳನ್ನು ನೀವು ತೆಗೆದುಕೊಂಡರೆ ಬಂಜೆತನ 100ಕ್ಕೆ 100ರಷ್ಟು ನಿವಾರಣೆಯಾಗುತ್ತದೆ. ಮಕ್ಕಳಿಲ್ಲ ಎಂದು ಬೇಸರದಲ್ಲಿದ್ದೀರಾ? ಹಾಗಿದ್ದರೆ ಈಗಲೇ ಈ ಟ್ರೀಟ್ಮೆಂಟ್ ಅನ್ನ ಶುರು ಮಾಡಿ. ಇದು ನೂತನ ಟೆಕ್ನಾಲಜಿಯ ಕೊಡುಗೆ. ಪ್ರತಿದಿನ ಈ ಗುಳಿಗೆಗಳನ್ನ ತೆಗೆದುಕೊಂಡರೆ ಮಕ್ಕಳಿಲ್ಲ ಎಂಬ ಕೊರಗು ನಿಮ್ಮಿಂದ ದೂರವಾಗುತ್ತದೆ. ಮುದ್ದಾದ ಮಗು ನಿಮ್ಮ ಮಡಿಲಿಗೆ ಸೇರುತ್ತದೆ. ಈ ಅವಕಾಶವನ್ನ ಮಿಸ್ ಮಾಡ್ಕೋಬೇಡಿ. ನಿಮಗೆ ಈ ಟ್ಯಾಬ್ಲೆಟ್ಸ್ ಬೇಕಿದ್ದರೆ ಕೆಳಕಂಡ ನಂಬರ್ಗೆ ಕಾಲ್ ಮಾಡಿ. 9 8 7 6 4 3. ಏನ್ ನೋಡ್ತಿದ್ಯಾ? ಓ, ಮಗು ಫೋಟೋ ನೋಡ್ತಿದ್ಯಾ? ಈ ರೀತಿ ಮಕ್ಕಳು ಫೋಟೋ ನೋಡೋದ್ರಿಂದ ಮಕ್ಕಳಾಗುತ್ತಾ? ಅದಕ್ಕೆ ಬೇರೆ ಏನಾದರೂ ಮಾಡಬೇಕು. ಮಾತಾಡಲ್ವ ನನ್ನ ಹತ್ರ? ಟೂನಾ? ಪೂರ್ಣಿ, ನೀನು ಇಲ್ಲಿದೆಯಾ? ನಾನು ನಿನಗೋಸ್ಕರ ಅಲ್ಲಿ ಹುಡುಕ್ತಾ ಇದ್ದೆ. ಪೂಜೆಗೆಲ್ಲ ರೆಡಿ ಮಾಡ್ಕೋಬೇಕು, ಹೂ ಕಟ್ಟಬೇಕು. ಬಾ. ನಾನು ಆವಾಗಲಿಂದ ಪೂರ್ಣಿ ಹತ್ರ ಮಾತಾಡ್ತಾನೆ ಇದ್ದೀನಿ, ಆದರೆ ಅವ್ರು ನನ್ನ ಹತ್ರ ಸರಿಯಾಗಿ ಮಾತಾಡ್ತಿಲ್ಲ. ಇವ್ರಿಗಿರೋದು ನನ್ನ ಕೈಲಿ ನೋಡೋಕ್ಕೆ ಆಗ್ತಿಲ್ಲ. ಮನೇಲೆಲ್ಲರೂ ನಗ್ನಾಗ್ತಾ ಖುಷಿಯಾಗಿದ್ದರೆ ಅವಳು ಎಲ್ಲದನ್ನು ಮರೆತು ಖುಷಿಯಾಗಿರ್ತಾಳೆ ಅಲ್ವಾ ಪೂರ್ಣಿ? ಬಾ. ಅವಳು ಸರಿ ಹೋಗ್ತಾಳ? ಅವಳು ಸರಿ ಹೋಗೋದಕ್ಕೆ ನಾನು ಅವಕಾಶನೇ ಕೊಡಲ್ವೇ? ಈಗ ತಾನೇ ಅವಳ ತಲೆಗೆ ಹೊಸ ಹುಳ ಬಿಟ್ಟಿದ್ದೀನಿ. ಇದೊಂಥರ ಸ್ಲೋ ಪಾಯ್ಸನ್. ಆಸೆ ಹುಟ್ಟಿಸಿ ಆರೋಗ್ಯನ ಕೆಡಿಸುತ್ತೆ. ಇನ್ಮೇಲೆ ಅವಳ ಕತೆ ಏನಾಗುತ್ತೆ ಅಂತ ನೋಡ್ತೀರಿ. ಈ ಗುಳಿಗೆಗಳನ್ನು ನೀವು ತೆಗೆದುಕೊಂಡರೆ ಬಂಜೆತನ 100ಕ್ಕೆ 100ರಷ್ಟು ನಿವಾರಣೆಯಾಗುತ್ತದೆ. ಆ ವಿಡಿಯೋದಲ್ಲಿ ನೋಡಿದ್ದೆಲ್ಲ ನಿಜ ಇರ್ಬೋದಾ?
ಆ ಟ್ಯಾಬ್ಲೆಟ್ಸ್ ತೊಗೊಂಡ್ರೆ ಮಕ್ಕಳಾಗ್ಬೋದಾ? ಹಲೋ, ಡ್ರೀಮ್ ಬೇಬಿ ಪ್ರಾಡಕ್ಟ್ಸ್, ಹೌ ಕ್ಯಾನ್ ಐ ಹೆಲ್ಪ್ ಯು? ನಾನು ನಿಮ್ಮ ಆ್ಯಡ್ ನೋಡಿದೆ, ಅದರಲ್ಲಿ ಮಾತ್ರೆ ತೊಗೊಂಡ್ರೆ ಮಕ್ಕಳಾಗತ್ತೆ ಅಂತ ಹೇಳಿದ್ರಲ್ಲ, ಅದು ನಿಜನಾ? ಖಂಡಿತ ನಿಜ ಮೇಡಮ್. ಆದರೆ ಒಂದೆರಡು ಟ್ಯಾಬ್ಲೆಟ್ಸ್ ತಗೊಳ್ಳೋದ್ರಿಂದ ಮಕ್ಕಳಾಗಲ್ಲ. ಅದಕ್ಕೆ ಅಂತ ಒಂದು ಕೋರ್ಸ್ ಇದೆ, ನೀವು ಆ ಕೋರ್ಸ್ನ ಕಂಪ್ಲೀಟ್ ಮಾಡಬೇಕು. 100% ರಿಸಲ್ಟ್ ಗ್ಯಾರಂಟಿ. ಹೌದಾ? ಇದರಿಂದ ಮಕ್ಕಳಾಗಿರೋ ಉದಾಹರಣೆಗಳೇನಾದರೂ ಇದೆಯಾ? ಇದೆ ಮೇಡಮ್. ನಮ್ಮ ಪ್ರಾಡಕ್ಟ್ಸಿಂದ ತುಂಬ ಜನ ಕಸ್ಟಮರ್ಸ್ ಸ್ಯಾಟಿಸ್ಫೈಡ್ ಆಗಿದ್ದಾರೆ. ತುಂಬ ಜನರಿಗೆ ಮಕ್ಕಳಾಗಿದೆ. ಇದನ್ನೆಲ್ಲ ತಗೊಂಡ್ರೆ ಸೈಡ್ ಎಫೆಕ್ಟ್ಸ್ ಏನೂ ಇಲ್ಲ ತಾನೆ? ಯಾವ ಸೈಡ್ ಎಫೆಕ್ಟ್ಸು ಇಲ್ಲ ಮೇಡಮ್. ನೀವು ಧೈರ್ಯವಾಗಿ ಇದನ್ನು ತಗೋಬೋದು. ನಮ್ಮ ಟ್ಯಾಬ್ಲೆಟ್ಸ್ ಮೇಲೆ ಆ ಸೀಲ್ ಕೂಡ ಇರುತ್ತೆ, ಏನು ತೊಂದರೆ ಆಗಲ್ಲ. ಹೌದಾ? ನಾನು ಅದನ್ನು ಬುಕ್ ಮಾಡ್ಬೋದಾ? ನೀವು ಅದನ್ನು ಕಳಿಸ್ಕೊಡ್ತೀರಾ? ಓಕೆ ಮೇಡಮ್, ನೀವು ಅಡ್ರೆಸ್ ಎಲ್ಲ ಕಳಿಸಿ ಪೇಮೆಂಟ್ ಮಾಡಿ. ನಿಮಗೆ ಆನ್ಲೈನ್ ಲಿಂಕ್ ಕಳಿಸಿದ್ದೀನಿ. ಅದಾಗ್ತಿದ್ದ ಹಾಗೇನೆ ನಾಳೆ ಅಷ್ಟರಲ್ಲಿ ನಿಮಗೆ ಡೆಲಿವರಿ ಆಗುತ್ತೆ. ಓಕೆ, ಥ್ಯಾಂಕ್ ಯು. ಆದಷ್ಟು ಬೇಗ ಕಳಿಸ್ಕೊಡಿ, ನಾನು ಈಗಲೇ ಪೇ ಮಾಡ್ತೀನಿ. ಏನಾಯ್ತು ಪುಣ್ಯ? ಯಾಕೆ ಗಾಬರಿ ಆಗಿದೆಯಾ? ಏನೋ ಕಳಿಸ್ಕೊಡಿ ಅಂತ ಹೇಳ್ತಿದ್ದೆ, ಏನಾದರೂ ಆರ್ಡ್ರ್ ಮಾಡಿದ್ಯಾ? ಅವಿಗೆ ವಿಷಯ ಗೊತ್ತಾದರೆ ಖಂಡಿತ ಬೈತಾರೆ. ಈಗಲೇ ಇದನ್ನೆಲ್ಲ ಹೇಳೋದು ಬೇಡ. ಆ ಟ್ಯಾಬ್ಲೆಟಿಂದ ಒಳ್ಳೆ ರಿಸಲ್ಟ್ ಬಂದಮೇಲೆ ಸರ್ಪ್ರೈಸ್ ಕೊಡೋಣ. ಪುಣ್ಯ, ಏನಾಯ್ತು? ಏನು ಯೋಚನೆ ಮಾಡ್ತಿದ್ಯಾ? ಏನಾದರೂ ಆರ್ಡ್ರ್ ಮಾಡಿದ್ಯಾ ಅಂತ ಕೇಳಿದೆ. ಹಾಂ, ಆರ್ಡ್ರ್ ಮಾಡಿದ್ದೆ. ಹಬ್ಬಕ್ಕೆ ಕೆಲವೊಂದು ಡೆಕೋರೇಷನ್ ಐಟಮ್ಸ್ಗಳು ಬೇಕಿತ್ತು, ಅದನ್ನು ತರಿಸ್ತಿದ್ದೆ. ನಾನು ನಿಮಗೆ ಕಾಫಿ ಮಾಡಿಕೊಡ್ತೀನಿ. ಏನು ಹೆಂಡತಿಗೆ ಇನ್ನೂ ಗಂಡನ ಮೇಲೆ ಕೋಪ ಇದೆಯಾ? ಕೋಪನಾ? ಹಾಗೇನಿಲ್ವಲ್ಲ. ನಾನು ಕೋಪ ಮಾಡ್ಕೊಳ್ಳೋಂಥ ಕೆಲಸ ನನ್ನ ಗಂಡ ಯಾವತ್ತೂ ಮಾಡಲ್ಲ ಅಂತ ನನಗೆ ಗೊತ್ತು. ಹಾಗಿದ್ಮೇಲೂ ನಾನು ಕೋಪ ಮಾಡಿಕೊಂಡ್ರೆ ಅದು ನನ್ನದೇ ತಪ್ಪು. ಅಬ್ಬಾ, ಇಂಥ ಹೆಂಡತಿ ಪಡೆಯೋಕ್ಕೆ ನಾನು 7 ಜನ್ಮ ಪುಣ್ಯ ಮಾಡಿದೆ ಅನ್ಸುತ್ತೆ. ಟೈಮ್ ಆಯಿತು, ನಾನು ಕಾಫಿ ತರ್ತೀನಿ. ನೋಡು, ಇದಕ್ಕೆ ನಾನು ಕೋಪ ಬರೋದು. ಗಂಡ ಹತ್ರ ಬಂದಾಗ ದೂರ ತಳ್ತಿಯಲ್ಲ. ಹಬ್ಬನೂ ಹತ್ರ ಬಂದಿದೆ, ಹಬ್ಬದ ಕೆಲಸ ತುಂಬ ಇದೆ. ಅಲ್ಲಿವರೆಗೂ ಸಾಹೇಬರು ಸ್ವಲ್ಪ ದೂರನೇ ಇದ್ಬಿಡಿ. ತಗೋ. ವಾವ್ ಸಂಧ್ಯಾ, ಚೆನ್ನಾಗಿ ಪ್ಲಾನಿಂಗ್ ಮಾಡ್ಕೊಂಡಿದ್ಯಾ. ಬಟ್ ಈ ಸೆಂಟರ್ ಪೀಸ್ ಡೆಕೋರೇಷನ್ನ ಫ್ರಂಟಲ್ಲಿ ಮಾಡಿಸು ಸಂಧ್ಯಾ. ಮತ್ತೆ ಜಾಸ್ತಿ ಫ್ಲವರ್ಸ್ ಹಾಕೋದಕ್ಕೆ ಹೇಳು. ಮಲ್ಟಿಪಲ್ ಕಲರ್ ಫ್ಲವರ್ಸ್ ಬೇಡ, ಬರೀ 2 ಕಲರ್ ಫ್ಲವರ್ಸ್ ಯೂಸ್ ಮಾಡಿ ಮಾಡೋದಕ್ಕೆ ಹೇಳು. ರಿಚ್ ಆಗಿ ಬ್ಯೂಟಿಫುಲ್ಲಾಗಿ ಕಾಣಿಸುತ್ತೆ. ಸೂಪರ್ ಐಡಿಯಾ ಸಿರಿ. ಹಾಗೇನೆ ಲಾನಲ್ಲಿ ಒಂದು ಸೆಲ್ಫಿ ಬೂತ್ ಇಟ್ಬಿಟ್ರೆ ಬಂದವರೆಲ್ಲ ಸೆಲ್ಫಿ ತಗೊಳಕ್ಕಾಗತ್ತೆ ಅಲ್ವಾ? ಆ ಕಾನ್ಸೆಪ್ಟು ಎಲ್ಲ ಕಡೆನೂ ಕಾಮನ್ ಆಗಿದೆ ಸಂಧ್ಯಾ. ಸೆಲ್ಫಿ ಬೂತ್ ಕಾನ್ಸೆಪ್ಟ್ನೇ ಸ್ವಲ್ಪ ಡಿಫ್ರೆಂಟಾಗಿ ಮಾಡಿದ್ರೆ ಹೇಗೆ? ಈಗ ಹಳೆ ಹೆಂಚಿನ ಮನೆ, ಅದ್ರ ಮುಂದೆ ಜಗ್ಲಿ ಇರೋ ಥರ, ಹಾಗೆ ಒಂದು ಎತ್ತಿನ ಗಾಡಿ, ದೊಡ್ಡ ದೊಡ್ಡ ಮರದ ಚಕ್ರಗಳು, ಇದನ್ನೆಲ್ಲ ಇಟ್ಟು ಸೆಲ್ಫಿ ಬೂತ್ ಥರ ಮಾಡಿದ್ರೆ ನಮ್ಮ ಟ್ರೆಡಿಷನ್ನು ತೋರಿಸ್ದಾಗ ಆಗುತ್ತೆ, ಹಾಗೆ ಬ್ಯೂಟಿಫುಲ್ಲಾಗೂ ಇರುತ್ತೆ. ಫ್ಯಾಂಟಾಸ್ಟಿಕ್. ಇದೊಂಥರ ಹಳೇದಾಗಿ ಹೊಸದಾಗಿರುತ್ತೆ. ಸಿರಿ, ನೀನು ಇದೇ ಥರ ನಂಗೆ ಐಡಿಯಾಗಳನ್ನ ಕೊಡ್ತಿದ್ರೆ ನಮ್ಮ ಕಂಪ್ನಿಲಿ ನನಗೆ ಪ್ರಮೋಷನ್ ಪಕ್ಕ. ಗ್ಯಾರಂಟಿ. ನಿನಗೆ ಐಡಿಯಾಗಳು ಬೇಕಾದ್ರೆ ನನ್ನನ್ನು ಕೇಳಮ್ಮ, ನಾನು ಕೊಡ್ತೀನಿ. ಫ್ರೀ ಆಫ್ ಕಾಸ್ಟು, ಒಂದೇ ₹1 ಕೊಡೋ ಅವಶ್ಯಕತೆ ಇಲ್ಲ. ನಾನು ಕೊಡೋ ಐಡಿಯಾಗಳನ್ನೆಲ್ಲ ನೀನು ಅಳವಡಿಸ್ಕೋತಾ ಹೋದರೆ ಪ್ರಮೋಷನ್ ಜೊತೆ ಬೋನಸ್ಸು ಗ್ಯಾರಂಟಿ. ಆದರೆ ನಿನಗೆ ಬರೋ ಬೋನಸ್ಸಲ್ಲಿ ನನಗೂ ಒಂದು ಪಾಲ್ ಕೊಡಬೇಕು ಅಷ್ಟೆ. ಬೇಕಾಗಿಲ್ಲ ಮಾವ, ನೀವು ನಮಗೆ ಐಡಿಯಾ ಕೊಡೋದು ಬೇಡ, ನಾನು ನಿಮಗೆ ಪಾಲ್ ಕೊಡೋದು ಬೇಡ. ಈ ಕದ್ದು ಮುಚ್ಚಿ ತಿನ್ನೋದು, ಪುಡಿ ಕಾಸಿಗೆ ಆಸೆ ಪಡೋದು, ಈ ಐಡಿಯಾಗಳೆಲ್ಲ ಇಲ್ಲಿ ವರ್ಕ್ ಆಗಲ್ಲ. ಸಂಧ್ಯಾ, ಯಾಕೆ ಹಾಗೆಲ್ಲ ಮಾತಾಡ್ತೀಯಾ? ಅವ್ರೇನೋ ಪಾಪ ಹೇಳೋದಕ್ಕೆ ಬಂದಿದ್ದಾರೆ, ಹೇಳಿ ಬಿಡು. ನೀವು ಹೇಳಿ ಅಂಕಲ್, ನಾನು ನಿಮಗೂ ಕಾಫಿ ತರ್ತೀನಿ. ಥ್ಯಾಂಕ್ ಯು. ಹಾ, ಇವ್ರು ಹೇಳಿದ ಕೇಳಿನೇ ನಾನು ಹಾಳಾಗಿರೋದು. ನಾನು ಇವತ್ತು ಈ ಗತಿಗೆ ಬಂದಿದ್ದೀನಿ ಅಂದ್ರೆ ಅದಕ್ಕೆ ಇವ್ರು ಕೊಟ್ಟಿರೋ ಐಡಿಯಾಗಳೇ ಕಾರಣ. ಯಾಕೆ ಸೊಸೆ ಮುದ್ದು ಇಷ್ಟೊಂದು ನಿಷ್ಠುರವಾಗಿ ಮಾತಾಡ್ತೀಯಾ? ಇಲ್ಲಿ ನೋಡ್ ಸೊಸೆ ಮುದ್ದು,
ನಾವು ಎಷ್ಟೇ ಒಳ್ಳೆ ಸಿಮೆಂಟನ್ನು ಉಪಯೋಗಿಸಿ ಮನೆ ಕಟ್ಟಿದ್ರು ಕ್ಯೂರಿಂಗ್ ಸರಿಯಾಗಿ ಮಾಡದೆ ಹೋದರೆ ಗೋಡೆಗಳೆಲ್ಲ ಹಾಗೆ ತುಪ್ಕು ಅಂತ ಬಿದ್ದೋಗ್ಬಿಡುತ್ತೆ. ನಾನು ನಿನಗೆ ಎಂತೆಂಥ ಒಳ್ಳೆ ಐಡಿಯಾಗಳನ್ನು ಕೊಟ್ಟಿದ್ದೀನಿ ಸೊಸೆ ಮುದ್ದು. ಆದರೆ ಏನು ಮಾಡೋದು, ನಿನ್ನ ಅದೃಷ್ಟ ನಿನಗೆ ಸಾಥ್ ಕೊಡಲಿಲ್ಲ ಅಷ್ಟೇ. ಅದೃಷ್ಟಗಳು ದುರಾದೃಷ್ಟಗಳ ಬಗ್ಗೆ ನನಗೀಗ ನಂಬಿಕೆ ಇಲ್ಲ ಮಾವ. ನನ್ನ ನಂಬಿಕೆ ಏನಿದ್ರು ಕಷ್ಟಪಟ್ಟು ದುಡಿಯೋದ್ರ ಮೇಲಿದೆ. ನೀವು ನನಗೆ 5 ಲಕ್ಷ ಯಾವಾಗ ಕೊಡ್ತೀರಾ ಅದನ್ನು ಮೊದಲು ಹೇಳಿ. ಇದೇನು ಸೊಸೆ ಮುದ್ದು, ಸುತ್ತಿ ಬಳಸಿ ಅಲ್ಲಿಗೆ ಬರ್ತೀಯಲ್ಲ? ಸಾಲಗಳೆಲ್ಲ ನನ್ನ ಸುತ್ಕೊಂಡಿದ್ಯಲ್ಲ, ಇನ್ನೇನು ಮಾಡಬೇಕು? ಈ ಮನೆ ಬಿಡಿಸ್ಕೊಳ್ಳೋ ಜವಾಬ್ದಾರಿ ಜೊತೆಗೆ ಆ ದೀಪಿಕಂಗೆ 5 ಲಕ್ಷನೂ ಕೊಡಬೇಕು. ಇಲ್ಲ ಮಾವ, ನೀವೇನು ಮಾಡ್ತೀರೋ ನನಗೆ ಗೊತ್ತಿಲ್ಲ. ನನಗಂತೂ ಆ 5 ಲಕ್ಷ ಬೇಕೇ ಬೇಕು. ಇಲ್ಲಾಂದ್ರೆ ನಾನು ಏನು ಮಾಡ್ತೀನೋ ನನಗೆ ಗೊತ್ತಿಲ್ಲ. ಇದನ್ನ ಎಚ್ಚರಿಕೆ ಅಂತಾನೆ ತಿಳ್ಕೊಳ್ಳಿ. ಇವಳು ಯಾಕೋ ತುಂಬ ಓವರಾಗಿ ಆಡ್ತಾ ಇದ್ದಾಳೆ ಅಂತ ಅನ್ನಿಸ್ತಾ ಇದೆ. ಇರಲಿ, ಬುದ್ಧಿ ಕಲಿಸ್ತೀನಿ, ಎಲ್ಲೋಗ್ತಾಳೆ. ಅಮ್ಮ ಹೇಳಿ, ನಾನೇನು ಮಾಡಬೇಕು? ದಸರಾ ಬೊಂಬೆಗಳೆಲ್ಲ ಜೋಡಿಸ್ಬೇಕು. ಬೊಂಬೆಗಳೆಲ್ಲ ಬಾಕ್ಸಲ್ಲಿದೆ. ಗೊಂಬೆನ ಕೂರಿಸೋದು, ಗೊಂಬೆಗೆ ಅಲಂಕಾರ ಮಾಡೋದು, ನನಗೆ ಇದೆಲ್ಲ ತುಂಬ ಇಷ್ಟ. ನಾನು ನೋಡ್ತೀನಿ. ಪೂರ್ಣಿ, ಅಮ್ಮ, ಚೆನ್ನಾಗಿದ್ಯಮ್ಮ? ನೀನು ಬಂದಿದ್ದು ತುಂಬ ಖುಷಿ ಆಯ್ತು ನೋಡು. ನಾನು ಚೆನ್ನಾಗಿದ್ದೆ ದೀಪು. ನೀನು ಹೇಗಿದ್ಯಾ? ಚೆನ್ನಾಗಿದ್ದೀನಿ ಮಾಮ್. ಮಾಮ್, ನಿನ್ನ ಜೊತೆ ಸ್ವಲ್ಪ ಮಾತಾಡ್ಬೇಕು. ಬಾ ಬಾ ಮಾಮ್. ವನಜ ಅವ್ರನ್ನ ಮಾತಾಡ್ಸೋಕ್ಕಾಗಲಿಲ್ಲ ಅಂತ ಬೇಜಾರಾಯ್ತಾ? ತಾಯಿ ಮಕ್ಕಳದೇನೋ ಮಾತಾಡ್ಕೊಳ್ಳೋದಿರುತ್ತೆ, ಅವ್ರು ಮಾತಾಡ್ಕೊಂಡು ಬರ್ತಾರೆ. ನೀನು ಬಾ, ನಾವೀ ಕೆಲ್ಸಗಳೆಲ್ಲ ಮುಗಿಸೋಣ. ಬಾ. ತುಳಸಿ ಇಲ್ಲಿದ್ದಾಳೆ. ಹಾಗಿದ್ರೆ ರೂಮಲ್ಲಿ ಯಾರೂ ಇರಲ್ಲ. ಫೈಲ್ ಎಲ್ಲಿಟ್ಟಿದ್ದಾರೆ? ಅದನ್ನು ನೋಡಿದ್ರೆ ಏನು ಅಂತ ಗೊತ್ತಾಗತ್ತೆ. ಖಂಡಿತ ಇವ್ರ ನಾಟಕನ ಬಯಲ್ ಮಾಡ್ಬೋದು. ಆದ್ರೆ ಫೈಲ್ ಅಯ್ಯೋ ನೋಡು, ಮರ್ತೇ ಬಿಟ್ಟಿದೆ. ನಾನು ಮಾಧವ್ ಅವ್ರಿಗೆ ಒಂದು ಫೋನ್ ಮಾಡಬೇಕಾಗಿತ್ತು. ನನ್ನ ಫೋನಲ್ಲಿ ಇಲ್ಲೆಲ್ಲೂ ಇಲ್ಲ ಅಮ್ಮ. ನೀವು ರೂಮಲ್ಲೇ ಬಿಟ್ಟಿದ್ದೀರಾ ಅನ್ಸುತ್ತೆ. ಓ ಹೌದು, ರೂಮಲ್ಲೇ ಇಟ್ಟಿದ್ದೆ. ನೀನು ಇದನ್ನು ಮಾಡ್ತಾ ಇರು, ನಾನು ಹೋಗಿ ಫೋನ್ ಮಾಡ್ಬಿಟ್ಟು ಬರ್ತೀನಿ.